ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟು ಊರಿಗೆ ಹೊರಡಬೇಕು. ಸೊ ಹಾಗಾಗಿ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ತಾ ಇದ್ದೀನಿ. ನಮ್ಮಣ್ಣ ಗಾಳಿ ಆಂಜನೇಯ ದೇವಸ್ಥಾನದಿಂದ ಒಂದು ಫೋಟೋ ತರಿಸಿದ್ರು. ಸೊ ಅದನ್ನು ಬಾಗಿಲಿಗೆ ಹಾಕಬೇಕು ಅಂತ ಹೇಳಿದರು. ಅದನ್ನು ಬಾಗಿಲಿಗೆ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ನಮ್ಮ ಅಣ್ಣ ಮತ್ತು ನನ್ನ ಹಸ್ಬೆಂಡ್ ಇನ್ನೂ ಎದ್ದಿಲ್ಲ. ಅವ್ರು ಎದ್ದೇಳೋ ಅಷ್ಟರಲ್ಲಿ ನಾನೆಲ್ಲ ಕೆಲಸ ಮುಗಿಸ್ಕೋಬೇಕು. ಬೇಗ ಬೇಗ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇವತ್ತು ದೇವ್ರ ಮನೆ ಅಲಂಕಾರ ಈ ಥರ ಮಾಡಿದ್ದೀನಿ. ಸಿಂಪಲ್ಲಾಗಿ ಮಾಡಿದ್ದೀನಿ. ಇನ್ನು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಒಂದು ಕಡೆ ಗೆಣಸು, ಕಡಲೆಕಾಯಿ ಮತ್ತು ಅವರೆಕಾಯಿ ಒಂದರಲ್ಲಿಟ್ಟಿದ್ದೆ. ಒಂದು ಪೊಂಗಲ್ಗೆ ಬೆಲ್ಲದ ಪಾಕ ಇಟ್ಟಿದ್ದೀನಿ. ನಾನು ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಗೆಣಸು ಮತ್ತು ಕಡಲೆಕಾಯಿ ಬೇಯಿಸ್ಕೊಂಡಿದ್ದೆ. ಸುಮ್ಮನೆ ಜಾಸ್ತಿ ಮಾಡಿದ್ರೆ ವೇಸ್ಟ್ ಆಗುತ್ತೆ, ನಾವು ಬೇರೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾತ್ರನೇ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಗೆಣಸು ಮತ್ತು ಕಡಲೆಕಾಯಿನ ಎತ್ಕೋತಾ ಇದ್ದೀನಿ. ನಮ್ಮ ಮನೆ ಹತ್ರ ಸ್ವಲ್ಪ ಒಂದೆರಡು ಮನೆಗೆ ಎಳ್ಬಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇದು ನಮ್ಮ ಮೊದಲನೇ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಇವತ್ತು ನಾನು ಆಫೀಸಿಗೆ ಲೀವ್ ಹಾಕ್ಕೊಂಡಿದ್ದೆ. ಸೊ ನಮ್ಗೆ ಹಬ್ಬಕ್ಕೆಲ್ಲ ರಜೆ ಇರೋದಿಲ್ಲ, ನಾನು ಲೀವ್ ಹಾಕ್ಕೊಂಡಿದ್ದೆ. ಇವಾಗ ನಾವು ಇಲ್ಲಿ ಎಳ್ಬೀರಿ ಮತ್ತು ಊರಿಗೆ ಹೋಗಿ ಊರಲ್ಲೂ ಎಳ್ಬಿರಬೇಕು ಅತ್ತೆ ಹೇಳಿದರು ಹಂಗೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕಾಗಿ ಇಲ್ಲಿ ಪೂಜೆ ಮಾಡದೆ ಹೋಗೋಕ್ಕಾಗಲ್ವಲ್ಲ ಗೈಸ್. ಅದಕ್ಕೆ ಇಲ್ಲಿ ದೇವ್ರ ಮನೆಗೆ ನೈವೇದ್ಯ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿನೇ ಹೋಗಬೇಕು ಅಂತ ನನಗಿಷ್ಟ. ಸೊ ಅದಕ್ಕೋಸ್ಕರ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲ ರೆಡಿ ಆಯಿತು. ಇವಾಗ ಪೊಂಗಲ್ ಒಂದು ಮಾಡ್ಕೋಬೇಕು. ಬೆಲ್ಲದ ಪಾಕನೂ ರೆಡಿ ಇದೆ ನೋಡಿ. ನಾನು ಪೊಂಗಲ್ ಮಾಡ್ಕೊಳ್ಳೋಕೆ ಮುಂಚೆ ನನಗೆ ಸ್ವಲ್ಪ ಗ್ಯಾಸ್ ಯಾವಾಗಲೂ ನೀಟಾಗಿರಬೇಕು. ನಾನು ಅದೇನೋ ಗೊತ್ತಿಲ್ಲ, ನಾನು ಅವಾಗವಾಗ ಕ್ಲೀನ್ ಮಾಡ್ತಾನೇ ಇರ್ತೀನಿ. ಅದೊಂಥರ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಊರಲ್ಲಿ ಪೊಂಗಲ್ ಮಾಡಬೇಡಿ ಅಂತ ಹೇಳಿದ್ದೆ, ಏಕೆಂದರೆ ನಾನು ಇಲ್ಲೇ ಮಾಡ್ತೀನಿ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ನೈವೇದ್ಯ ಎಷ್ಟು ಬೇಕೋ ಅಷ್ಟು ಇಟ್ಬಿಟ್ಟು ಇನ್ನು ಮಿಕ್ಕಿದ್ನ ಊರಿಗೆ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಇಲ್ಲೇ ರೆಡಿ ಮಾಡ್ಕೊಂಡಿದ್ದೆ ನಾನು. ಅಲ್ಲಿ ಇನ್ನೂ ಪೂಜೆ ಆಗಿಲ್ಲ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇಲ್ಲಿಂದನೇ ಒಟ್ಟಿಗೆ ಮಾಡ್ಕೊಂಡು ತೊಗೊಂಡೋದ್ರೆ ಇಲ್ಲಿನೂ ದೇವ್ರ ಪೂಜೆಗಾಗುತ್ತೆ ಮತ್ತು ಅಲ್ಲಿನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾವ ಹೇಳಿದ್ರು. ಸೊ ನಾನು ಅದಕ್ಕೆ ಫೋನ್ ಮಾಡಿ ಹೇಳಿದೆ, ಏನು ಮಾಡೋಕ್ಕೆ ಹೋಗಬೇಡಿ, ನಾನು ಪೊಂಗಲ್ ತೊಗೊಬರ್ತೀನಿ, ನೀವು ಮಾಡಬೇಡಿ ಅಂತ ಅಂದ್ಬಿಟ್ಟು. ಸೊ ಪೊಂಗಲ್ನ ನೀವು ಸ್ಮ್ಯಾಶ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಯಾವಾಗಲೂ ಹಂಗೆ ಮಾಡೋದು. ಅದೊಂಥರ ತಿನ್ನೋಕೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಲ್ಲದ ಪಾಕನೂ ಅಷ್ಟೇ, ಚೆನ್ನಾಗಿ ಬೆಲ್ಲದ ಪಾಕ ತೊಗೊಂಡು ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಕೆಲವರು ಪೊಂಗಲ್ ಮಾಡೋದು ಬ್ರೌನ್ ಕಲರ್ ಇರುತ್ತೆ, ನನಗೆ ಅದು ಇಷ್ಟ ಆಗುತ್ತೆ. ಬಟ್ ನಮ್ಮ ಮನೇಲಿ ಬೆಲ್ಲ ಅದು ಇರಲಿಲ್ಲ, ಅದಕ್ಕೋಸ್ಕರ ನಾನು ನಾರ್ಮಲ್ ಇದು ಅಚ್ಚ ಬೆಲ್ಲನೇ ಹಾಕ್ಬಿಟ್ಟು ಮಾಡಿರೋದು. ಅದಕ್ಕೆ ಈ ಕಲರಲ್ಲಿದೆ. ಈ ಕೆಲವ್ರು ಮಾಡ್ತಾರೆ ಬ್ರೌನ್ ಕಲರ್ದು, ಅದು ಅದೇ ಸಪ್ರೇಟ್ ಬೆಲ್ಲ ಸಿಗುತ್ತೆ, ಅದನ್ನು ಯೂಸ್ ಮಾಡಿ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಲ್ಲಿ. ಸೊ ಇವಾಗ ನೋಡಿ, ಡ್ರೈ ಫ್ರೂಟ್ಸ್ನೆಲ್ಲ ಅದನ್ನೊಂದು ಸಪ್ರೇಟ್ ಪ್ಯಾನಲ್ಲಿ ಹುರ್ಕೋಬೇಕು. ನಾನಿವಾಗ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಆ ಸೈಡಲ್ಲಿ ಹೆಸರುಬೇಳೆ ಮತ್ತು ರೈಸ್ ಎರಡು ಮಿಕ್ಸ್ ಮಾಡಿ ಬೇಯಿಸಿರೋದನ್ನು ಕುದಿಯೋಕ್ಕಿಟ್ಟಿದ್ದೀನಿ. ಆದಷ್ಟು ತೆಳುವಾಗೇ ನೀವು ಪೊಂಗಲ್ನ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನೀವು ಅದನ್ನು ಒಂದು 5-10 ಮಿನಿಟ್ಸ್ ಬಿಟ್ಟರೆ ಸಾಕು, ಅದು ಮತ್ತೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಇವಾಗ ನಾವೆಲ್ಲ ಪಾಯಸ ಮಾಡ್ತೀವಲ್ವ, ಆ ಥರ ನೀವು ಕನ್ಸಿಸ್ಟೆನ್ಸಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಪೊಂಗಲ್ನ ನೀವು ರೆಡಿ ಮಾಡಿಕೊಂಡ್ರೆ ನೀವು ತಿನ್ನೋ ಟೈಮ್ಗೆ ಅದು ಕರೆಕ್ಟಾಗಿ ಒಂದು ಅಳತೆಯಲ್ಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇಲ್ಲ ಅಂತಂದರೆ ತುಂಬ ಗಟ್ಟಿ ಆಗಿಬಿಟ್ರೆ ಅದು ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಸೊ ನಾನು ಹಂಗೆ ಪಾಯಸದ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಪೊಂಗಲ್ನ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಅದನ್ನ 1 ಅವರ್ ಬಿಟ್ಟು ತಿಂದ್ರೂ ನಮ್ಗೆ ಅವಾಗ ಕರೆಕ್ಟಾಗಿರುತ್ತೆ ಪೊಂಗಲ್ ತಿನ್ನೋದಕ್ಕೆ. ನಾನು ಕ್ಯಾಮ್ರಾ ನೋಡ್ಕೊಂಡಿಲ್ಲ ಗೈಸ್, ಇದ್ರದ್ದು ಅದು ಏನಂತಾರೆ ಬಿಸಿ ಎಲ್ಲ ಕ್ಯಾಮ್ರಾ ಕವರ್ ಆಗಿಬಿಟ್ಟು ಕರೆಕ್ಟಾಗಿ ಕ್ಲಾರಿಟಿ ಬಂದಿಲ್ಲ ವಿಡಿಯೋ. ನಾನು ಸ್ವಲ್ಪ ಒಂದು 5-10 ಮಿನಿಟ್ಸ್ ಆದಮೇಲೆ ನೋಡಿಕೊಂಡೆ. ಬಟ್ ಓಕೆ, ಏನು ಮಾಡೋದು, ಸುಮ್ಮನೆ ಅದೇ. ಈ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದರೊಳಗೆ ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಆಫ್ ಮಾಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ಮತ್ತು ನಾನು ತುಪ್ಪ ಪೊಂಗಲ್ಗೆ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡೆ. ಸೊ ಇವಾಗ ನೋಡಿ, ಒಂದು ಬೌಲ್ಗೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು
ಪೊಂಗಲ್ನ ಎತ್ಕೋತಾ ಇದ್ದೀನಿ. ನಾನು ನನ್ನ ಹಸ್ಬೆಂಡ್ನು ಬೇಗ ಏನು ಎದ್ದೇಳ್ಸೋದಕ್ಕೆ ಹೋಗಲಿಲ್ಲ. ಏಕೆ ಅಂತಂದರೆ ಅವರು ಬರೋದೇ ಅರ್ಲಿ ಮಾರ್ನಿಂಗ್ ಮನೆಗೆ ಬರ್ತಾರೆ. ಸೊ ಅಟ್ಲೀಸ್ಟ್ ಒಂದು 2 ಅವರ್ಸ್ ನಿದ್ದೆ ಮಾಡಿದ್ರು ಅಲ್ಲಿ ಊರಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಅವರು ಒಂಥರ ಎನರ್ಜಿ ಇರುತ್ತೆ. ಇಲ್ಲ ಅಂತಂದರೆ ಅಲ್ಲೋಗಿ ಕಂಪ್ಲೀಟ್ ಇಡೀ ದಿನ ಮಲ್ಕೊಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನು ಎದ್ದೇಳ್ಸೋದಕ್ಕೆ ಹೋಗಲಿಲ್ಲ. ನಾನು ಅಷ್ಟೇ, ನಾನು ನೈಟ್ ಬರೋದೇ 12:30 ಆಗುತ್ತೆ. ಬಂದು ಒಂದು 2 ಅವರ್ಸ್ ಮಲಗಿದ್ದೆ ಅಷ್ಟೇ. ಮತ್ತು ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡಿ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇವಾಗ ನನ್ನ ಹಸ್ಬೆಂಡ್ ಎದ್ದು ಬಂದಿದ್ದಾರೆ ನೋಡಿ. ಬಟ್ ಆದರೂ ಪರವಾಗಿಲ್ಲ, ಏನಾದರೂ ಹಬ್ಬ ಇದ್ದಾಗ ಸ್ವಲ್ಪ ನಾನು ಒಬ್ಬಳೇ ಇರ್ತೀನಲ್ವ, ಎಲ್ಲ ಕೆಲಸ ನಾನೇ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡಿಕೊಡ್ತಾರೆ ಅವರು. ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೆಲಸನ ಅವರೂ ಮಾಡ್ತಾರೆ. ಇವಾಗ ನೋಡಿ ನಾನು ಮಿಕ್ಕಿರೋದು ಅವರೆಕಾಯಿ, ಕಡಲೆಕಾಯಿ, ಗೆಣಸು ಎಲ್ಲ ಒಂದು ಸಪ್ರೇಟ್ ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಎಲ್ಲ ಪಾತ್ರೆ ಒಂದೇ ಸಲ ವಾಶ್ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಬಾಕ್ಸಿಗೆ ಹಾಕೋಬಿಟ್ಟೆ, ಊರಲ್ಲಿ ಯಾರಿಗಾದ್ರೂ ಕೊಡೋದಕ್ಕಾಗುತ್ತೆ ಅಂತ. ನಾನು ಇನ್ನೊಂದು ಪೊಂಗಲ್ಗೆ ಕೊಬ್ಬರಿ ಹಾಕೋದನ್ನ ಮಿಸ್ ಮಾಡಿಬಿಟ್ಟಿದ್ದೆ. ಸೊ ಲಾಸ್ಟಲ್ಲಿ ನೆನಪಾಯಿತು. ನನಗದು ಕೊಬ್ಬರಿ, ಒಣ ಕೊಬ್ಬರಿ ಅಲ್ವಾ, ತುರಿಯೋಕ್ಕೆ ಹೋದರೆ ಬೀಳ್ತಾ ಇರಲಿಲ್ಲ. ಸೊ ನನ್ನ ಹಸ್ಬೆಂಡ್ಗೆ ಹೇಳಿದೆ, ಅವರೇ ಕೊಬ್ಬರಿನೆಲ್ಲ ಚೆನ್ನಾಗಿ ತುರಿದು ಕೊಟ್ಟರು. ಅದೊಂದು ನಾನು ಪೊಂಗಲ್ಗೆ ಹಾಕೋದು ಮರ್ತೇ ಹೋಗ್ಬಿಟ್ಟಿದೆ. ಈ ಗಾಬ್ರಿಲಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಕೆಲಸ ಒಬ್ಬರ ಮೇಲೆ ಇದ್ದಾಗ ಏನಾದರೂ ಒಂದು ಮರ್ತೋಗ್ಬಿಡುತ್ತೆ. ಅದಾದಮೇಲೆ ಮತ್ತೆ ನಾನೇ ನೆನಪು ಮಾಡಿಕೊಂಡು ಮತ್ತೆ ಕೊಬ್ಬರಿನ ಹಾಕ್ಬಿಟ್ಟು ದೇವ್ರ ಮನೆಗೆ ಇಟ್ಟಿದ್ನಲ್ಲ ಅದನ್ನು ಮತ್ತೆ ತೆಗೆದ್ಬಿಟ್ಟು ಅದಕ್ಕೂ ಕೊಬ್ಬರಿ ಆ್ಯಡ್ ಮಾಡಿಬಿಟ್ಟಿಟ್ಟೆ. ನನ್ನ ಹಸ್ಬೆಂಡ್ ನೋಡಿ ಪಾಪ ಪಾತ್ರೆ ಎಲ್ಲ ತೊಳ್ಕೊಡ್ತಾ ಇದ್ದಾರೆ, ನಾನು ಸೀರೆ ಉಟ್ಕೋಬೇಕು ಅಂದ್ಬಿಟ್ಟು. ನೋಡಿ ಇವಾಗ ಫೈನಲ್ ಕಂಪ್ಲೀಟಾಗಿ ದೇವ್ರ ಮನೆ ಈ ಥರ ಬಂದಿದೆ. ಹಬ್ಬ ಅಂತ ಅಂದರೆ ಯಾವ ಬಟ್ಟೆ ಹಾಕೋಬೇಕು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ನು. ಸೀರೆ ಹಾಕೋಬೇಕು ಅಂತಂದರೆ ನನಗೆ ಸೀರೆ ಸೆಲೆಕ್ಟ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕು. ಇವಾಗ ನೋಡಿ ನನ್ನ ಹಸ್ಬೆಂಡು ರೆಡಿಯಾಗಿ ಬಂದರು. ಸೊ ಇವಾಗ ಅವ್ರ ಕೈಲೇ ದೀಪ ಹಂಚ್ತಾ ಇದ್ದೀನಿ.
ಇವತ್ತು ನಮ್ಮದು ಮೊದಲನೇ ಸಂಕ್ರಾಂತಿ ಗೈಸ್. ಎಳ್ದಿರ್ಬೇಕು ಹೋಗಬೇಕು. ಇದು ನಮ್ಮ ಓನರ್ ಮನೆಗೆ ಕೊಡೋಕ್ಕೆ. ಸಂಕ್ರಾಂತಿ ಹಬ್ಬದ ದಿನ ನಿಮ್ಮ ಕೈಲಿ ಎಷ್ಟು ಮನೆಗಾಗುತ್ತೋ ಅಷ್ಟು ಮನೆಗೆ ಎಳ್ಬೀರಿ, ಅವ್ರ ಹತ್ರ ಆಶೀರ್ವಾದ ತಗೊಳ್ಳೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇದು ನಮ್ಮದು ಮೊದಲನೇ ಹಬ್ಬ ಅಲ್ವಾ. ಸೊ ನಾವು ಎಷ್ಟು ಮನೆಗೆ ಎಳ್ಬಿರ್ತೀವಿ, ಅವ್ರ ಆಶೀರ್ವಾದ ಮಾಡೋದು ಪ್ರತಿಯೊಂದೂ ನಮ್ಗೆ ಫಲಿಸುತ್ತೆ. ಎಲ್ಲ ರೆಡಿ, ಬ್ಯಾಗೆಲ್ಲ ಎತ್ಕೊಂಡು ಹೊರಡ್ಬೇಕು ಇವಾಗ. ಪೂಜೆ ಎಲ್ಲ ಚೆನ್ನಾಗಾಗಿದೆ. ಇಲ್ಲಿ ನೋಡಿ, ಇದು ನನ್ನ ನಾದಿನಿ ಊರಲ್ಲಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ರಂಗೋಲಿ ಬಿಟ್ಟಿರೋದು. ರಂಗೋಲಿ ಬಿಟ್ಟಿರೋದು ನಮ್ಮ ಅತ್ತೆ. ಇಲ್ಲಿ ಲಾಸ್ಟಲ್ಲಿ ಮಾಡಿರೋ ಡಿಸೈನ್ ಬಂದು ನನ್ನ ನಾದಿನಿದದು. ಇವಾಗೆಲ್ಲ ಅವಳು ರೆಡಿ ಮಾಡ್ತಾ ಇದ್ದಾಳೆ ನೋಡಿ ಪೂಜೆಗೆ. ಹ್ಯಾಪಿ ಸಂಕ್ರಾಂತಿ. ಅಷ್ಟೇ ಹೋಗ್ತಾ ಬಾಯ್. ನಮ್ಮ ಅಣ್ಣ ನೋಡಿ ಇಲ್ಲಿ ಅವ್ರ ತಮ್ಮನಿಗೆ ಅಂತ ಅಂದ್ಬಿಟ್ಟು ಅವರೇ ರೊಟ್ಟಿ ಹಾಕ್ತಾ ಇದ್ದಾರೆ. ಅಣ್ಣ ತಮ್ಮಂದು ಅದು ಏನು ಪ್ರೀತಿನೋ ಗೊತ್ತಿಲ್ಲ ಅಪ್ಪ. ಹಾಗೆ ಇವತ್ತು ಹಬ್ಬದ ದಿನನೇ ಮನೆಗೆ ಹೊಸ ಟಿ ವಿ ತೊಗೊಂಡು ಬಂದಿದ್ರು. ಸೊ ಮನೇಲಿ ಇದ್ದಿದ್ದು ಮೊದಲು ಡೂಮ್ ಟಿ ವಿ, ಅದು ಸ್ವಲ್ಪ ಯಾಕೋ ಇತ್ತೀಚೆಗೆ ಕರೆಕ್ಟಾಗಿ ವರ್ಕ್ ಆಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಈ ಸಲ ಒಂದು ಹೊಸ ಟಿ ವಿ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ನೋಡ್ತಾ ಇದ್ದಾರೆ ಕೂತ್ಕೊಂಡು ಮನೇಲಿ. ನಮ್ಮ ಭಾವ ಮತ್ತು ನಮ್ಮ ಅಣ್ಣ ಆ ಟಿ ವಿನ ಓಪನ್ ಮಾಡೋವರೆಗೂ ಅವ್ರಿಗೆ ಸಮಾಧಾನನೇ ಇರಲಿಲ್ಲ. ಇವಾಗ ನೋಡಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ಅಂದರೆ ನಮ್ಮ ಅಣ್ಣ ಬರಲ್ಲ ಅಂತ ಹೇಳ್ತಾಯಿದ್ರು. ಸೊ ಅವ್ರ ತಂಗಿನೂ ಅವ್ರ ತಮ್ಮ ಇಬ್ಬರು ಸೇರಿಕೊಂಡು ಬರಲೇಬೇಕು ಅಂತಂದ್ಬಿಟ್ಟು ಇಬ್ಬರು ಹೇಳ್ಕೊಂಡು ಒದ್ದಾಡಿ ಬೀಳ್ಸಾಕ್ಬಿಟ್ರು. ಆದ್ರೂ ಬರಲೇ ಇಲ್ಲ ಅವರು. ಸೊ ನಾನು ನಮ್ಮ ಅತ್ತೆ, ನನ್ನ ಹಸ್ಬೆಂಡು ಮತ್ತು ನನ್ನ ನಾದಿನಿ 4 ಜನ ಹೊರಟ್ವಿ. ಈ ದೇವಸ್ಥಾನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಚನ್ನಪಟ್ಟಣ ಗೌಡ್ಗೆರೆಯಲ್ಲಿರೋ ಚಾಮುಂಡೇಶ್ವರಿ ತಾಯಿ ದೇವರು ಎಲ್ರಿಗೂ ಆಲ್ಮೋಸ್ಟ್ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇತ್ತೀಚೆಗಂತೂ ತುಂಬಾ ಫೇಮಸ್ ಆಗಿಬಿಟ್ಟಿದೆ ಈ ದೇವರು. ಈ ಅಂಗಡಿ ಇದೆಲ್ಲ ಏನು ಮೊದಲು ಇರಲೇ ಇಲ್ಲ. ನಾವು ಈ ದೇವಸ್ಥಾನ ಸ್ಟಾರ್ಟ್ ಮಾಡಿದಾಗಿಂದನೂ ಈ ದೇವಸ್ಥಾನಕ್ಕೆ ನಾವು ಬರ್ತಾಯಿದ್ದೀವಿ. ಇದೆಲ್ಲ ಏನೂ ಇರಲಿಲ್ಲ, ಇಷ್ಟು ಜನನೂ ಇರಲಿಲ್ಲ. ಇವಾಗ ನೋಡಿ ನಾವು ಪ್ರತಿ ಸಲನೂ ಅಷ್ಟೇ ದೇವಸ್ಥಾನಕ್ಕೆ ಅಕ್ಕಿ ಕೊಡ್ತೀವಿ. ಇಲ್ಲಿ ಆಲ್ಮೋಸ್ಟ್ ದಿನ ಪೂರ್ತಿ ಅನ್ನದಾನ ಮಾಡಿಸ್ತಾರೆ. ನೈಟೆಲ್ಲ ಅನ್ನದಾನ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವು ಪ್ರತಿ ಸಲನೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು 50 kg ಅಕ್ಕಿ ಕೊಡಿಸ್ಬಿಡ್ತೀವಿ. ಇವಾಗ ಇಲ್ಲಿ ಅಕ್ಕಿ ಕೊಟ್ಟವ್ರಿಗೆ ಪ್ರಸಾದ ಅಂತ ಅಂದ್ಬಿಟ್ಟು ಫ್ರೀಯಾಗಿ ಕೊಡ್ತಿದ್ದಾರೆ ನೋಡಿ. ಇದೇನೋ ರಿಂಗ್ ಲೈಟ್ ಬೇರೆ ಆ ದೇವ್ರ ಮುಂದೆ ತೊಗೊಂಬಂದಿಟ್ಟಿದ್ದಾರೆ. ಅದಕ್ಕೂ ದುಡ್ಡು ಪೇ ಮಾಡಿದ್ರೆ ಅಲ್ಲಿ ನಿಮಗೆ ಅದೊಂದು ಇದನ್ನು ವಿಡಿಯೋ ಮಾಡಿಕೊಡ್ತಾರೆ ನಿಮ್ಮದೇ ಮೊಬೈಲಲ್ಲಿ. ಈ ಸಂಕ್ರಾಂತಿ ಹಬ್ಬ ಅಂದ್ಬಿಟ್ಟು ಇವತ್ತು ಇಷ್ಟೊಂದೆಲ್ಲ ಫುಲ್ಲು ಡೆಕೋರೇಷನ್ ಮಾಡಿದರು. ಇಲ್ಲಿ ಕಾಯಿ ಕಟ್ಟಿರೋದು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬಂದು ಕೆಲವರು ಹರಕೆ ಮಾಡಿ ತೆಂಗಿನಕಾಯಿ ಕಟ್ತಾರೆ. ಇಲ್ಲಿ ಕಟ್ಟೋದ್ರಿಂದ ಅವ್ರದ್ದು ಏನೋ ಬೇಡಿಕೆ ಎಲ್ಲ ಈಡೇರುತ್ತೆ ಅಂತ ಅಂದ್ಬಿಟ್ಟು ಕಟ್ತಾರೆ. ನಾನು ತೆಂಗಿನಕಾಯಿ ಕಟ್ಟೋದು ಮತ್ತು ಇಲ್ಲಿ ಉಪ್ಪು ಸುರಿಯೋದು ಅದೇನೋ ಪೂಜೆ ಎಲ್ಲ ಮಾಡಿ ಇದು ಮಾಡ್ತಾರೆ, ಅದು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ನಾವೇನಂತ ಅಂದರೆ ನಮಗೆ ದೇವ್ರ ಹತ್ರ ಬಂದು ನೀವು ಬರೀ ಹರಕೆ ಮಾಡಿಕೊಂಡ್ರೇ ಅದಾಗುತ್ತೆ ಅಂತ ಏನಿಲ್ಲ. ಅಲ್ಲಿರೋರಿಗೆ ಮೀನ್ಸ್ ಅಲ್ಲಿ ಅನ್ನದಾನ ಮಾಡ್ತಾರಲ್ವ, ಅದಕ್ಕೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿದ್ರು ದೇವ್ರು ನಿಮ್ಗೆ ಅದರಲ್ಲೇ ಒಳ್ಳೇದು ಮಾಡ್ತಾನಲ್ವ. ಸೊ ನಮ್ಮದು ಮೈಂಡ್ಸೆಟ್ ಆ ಥರ. ನಾವು ಹಂಗೆ ಅಂದ್ಕೊಂಡು ನಾವು ಪ್ರತಿ ಸಲನೂ ಅಲ್ಲಿ ಅಕ್ಕಿ ಕೊಟ್ಬಿಟ್ಟು ನಾವಿಲ್ಲೇ ಬಂದು ಪೂಜೆ ಮಾಡಿಕೊಂಡು ಹೊರಟ್ವಿ. ಎಷ್ಟು ಜನ ತೆಂಗಿನಕಾಯಿನ ಕಟ್ಟೇ ಇರೋದಿಲ್ಲ, ಅದನ್ನು ಹಂಗೆ ಅಲ್ಲೇ ಬಿಟ್ಬಿಟ್ಟಿರ್ತಾರೆ. ಅದು ಕಾಲಿಗೆಲ್ಲ ಸಿಗ್ತಾ ಇರುತ್ತೆ. ನೀವು ಹರಕೆ ಮಾಡ್ಕೊಳ್ಳಿ ತೆಂಗಿನಕಾಯಿ ಕಟ್ಟಿ, ಬಟ್ ಯಾರ ಕಾಲಿಗೂ ತಾಗದೇ ಇರೋ ಥರ ಅದನ್ನು ಹರಕೆನ ಕಟ್ಟಬೇಕು. ಆವಾಗಲೇ ತಾನೇ ಅದು ಬಳಸೋದು.
ಸೊ ಅಲ್ಲಿಂದ ನಾವು ನೋಡಿ ಇಲ್ಲಿ ಅಂಗಡಿಗೆ ಬಂದುಬಿಟ್ಟು ನಮ್ಮ ಮತ್ತೆ ದೇವ್ರ ಮನೆಗೆ ಬೇಕಾಗಿರೋದು ಅದು ಬಳೆಯನ್ನೆಲ್ಲ ತೊಗೋತಾ ಇದ್ರು. ನಾನು ಹೇಳಿರೋದ್ರಲ್ಲಿ ಏನಾದರೂ ನಿಮಗೆ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ನನಗೇನು ಅನಿಸಿದೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅಲ್ಲಿಂದ ನೆಕ್ಸ್ಟ್ ಈಗ ಕಡಲೆ ಪುರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಗುಸ್ಸಾಮಿ ಅಜ್ಜಿ ಕೂತಲಪ್ಪ ಅಜ್ಜಿ ಕಷ್ಟದ ಕೇಳು ಬೀಚ್ ಅಂತ ಬೇಕು ಕೇಳೋಗೆ. ದೇವಸ್ಥಾನ ತುಂಬ ರಶ್ ಇತ್ತು ಅಂದ್ಬಿಟ್ಟು ನಾವು ಅನ್ನದಾನ ಮಾಡಿಸ್ತಾಯಿದ್ರು, ಊಟಕ್ಕೇನು ಹೋಗಲಿಲ್ಲ. ಸೊ ಹೊರಟ್ಬಿಟ್ವಿ ಬೇಗನೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು, ಇನ್ನೊಂದು ದಿನ ಯಾವಾಗಾದರೂ ಬರೋಣ ಅಂತ. ನಮ್ಗೆ ಹತ್ರನೇ ಇರೋದ್ರಿಂದ ನಾವು ಅವಾಗವಾಗ ನಾವು ಆಲ್ಮೋಸ್ಟ್ ಹೋಗೋದೆಲ್ಲ ನೈಟೇ ಆ ದೇವಸ್ಥಾನಕ್ಕೆ. ಇದು ನೋಡಿ ನನ್ನ ಹಸ್ಬೆಂಡು ಫ್ರೆಂಡ್ ಮನೆಯಲ್ಲಿ ಹಸುಗೆ ಅಲಂಕಾರ ಮಾಡ್ತಾ ಇರೋದು. ಅಲ್ಲೆಲ್ಲ ಹಸುಗೆ ಕಿಚ್ಚಾಯಿಸೋದು ಅಂತ ಮಾಡ್ತಾರೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅಲ್ಲಿ ನಮ್ಮ ಹಸ್ಬೆಂಡು ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದರು. ಸೊ ಅದನ್ನು ನೋಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವ, ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅಲ್ಲಿ ಚನ್ನಪಟ್ಟಣದಲ್ಲಿ ಸ್ವಲ್ಪ ಇದನ್ನು ಗ್ರ್ಯಾಂಡಾಗೆ ಮಾಡ್ತಾರೆ, ಎಲ್ಲ ಕಡೆನೂ ಆಲ್ಮೋಸ್ಟ್ ಮಾಡ್ತಾರೆ. ನಾನು ಆಫೀಸಲ್ಲಿ ಸ್ವಲ್ಪ ಜನಕ್ಕೆ ಎಳ್ಳು ಬೆಲ್ಲ ಕೊಡಬೇಕು ಅಂತ ಹೇಳಿದಕ್ಕೋಸ್ಕರ ನಮ್ಮ ಮಾವನು ನನ್ನ ಅದನ್ನ ಇಬ್ಬರು ಕೂತ್ಕೊಂಡು ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು. ಇದು ನಾವು ಮನೇಲೇ ಮಾಡಿರೋದು. ಸೊ ಕೂತ್ಕೊಂಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ನಮ್ಮ ಭಾವ ನಮ್ಮದೆಲ್ಲ ವಿಡಿಯೋ ಮಾಡ್ತೀನಿ ಕೊಡು ಅಂತ ಅಂದ್ಬಿಟ್ಟು ಅವರೇ ಮೊಬೈಲ್ ಎತ್ಕೊಂಡು ವಿಡಿಯೋ ಮಾಡ್ತಾಯಿದ್ರು ನೋಡಿ. ಇದು ಚನ್ನಪಟ್ಟಣ ರೋಡು, ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ. ನಾನು ಹೇಳ್ದಾಗೆ ಅಲ್ಲಿ ಸಂಕ್ರಾಂತಿ ಹಬ್ಬನ ಸ್ವಲ್ಪ ಜೋರಾಗೆ ಮಾಡ್ತಾರೆ ನೋಡಿ. ರೋಡಲ್ಲೆಲ್ಲ ರಂಗೋಲಿ ಹಾಕಿದ್ದಾರೆ, ಚೆನ್ನಾಗಿತ್ತು ಒಂಥರ. ನಾವು ಎಲ್ಲ ಮುಗಿಸ್ಕೊಂಡು ನೈಟೇ ಮತ್ತೆ ರಿಟರ್ನ್ ಆದ್ವಿ, ಏಕೆಂದರೆ ಮತ್ತೆ ನಾನು ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗ್ಬೇಕಲ್ಲ. ಸೊ ನಾವು ನೈಟೇ ಅಲ್ಲಿಂದ ಹೊರಟ್ವಿ. ಇದು ಕೆಂಗಲ್ ಹನುಮಂತರಾಯ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದರು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾವಂತೂ ಪ್ರತಿ ಸಲನೂ ಅಲ್ಲಿ ಹೋಗ್ಬಿಟ್ಟು ಬರೋದು. ಅಟ್ಲೀಸ್ಟ್ ಅಲ್ಲಿ ಒಳಗಡೆ ಹೋಗೋಕ್ಕಾಗಿಲ್ಲ ಅಂದರೂ ಹೊರಗಡೆಯಿಂದ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಸೋನು ಶರಣ್ ವ್ಲಾಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.